ಪ್ರಮುಖ ಸೂಚ್ಯಂಕಗಳು 2024-25ನೇ ಸಾಲಿನ ಪ್ರಮುಖ ಸೂಚ್ಯಂಕಗಳು. ಯಾವ್ಯಾವ ಗೊತ್ತಿದ್ದಾವೆ? ಪ್ರಮುಖ ಸೂಚ್ಯಂಕಗಳು ಇಂಡೆಕ್ಸಸ್ HDI, ಆಮೇಲೆ ವರ್ಲ್ಡ್ ಹ್ಯಾಪಿ ಇಂಡೆಕ್ಸ್, ಆಮೇಲೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್, ವರ್ಲ್ಡ್ ಪೀಸ್ ಇಂಡೆಕ್ಸ್, ಆಮೇಲೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಗ್ಲೋಬಲ್ ಕರಪ್ಷನ್ ಇಂಡೆಕ್ಸ್, ಆಮೇಲೆ ಗ್ಲೋಬಲ್ ಕರಪ್ಷನ್, ಆಮೇಲೆ ಕ್ಲೈಮೇಟ್, ಗ್ಲೋಬಲ್ ಹೆಲ್ತ್, ಇವೆಲ್ಲ ಇಂಡೆಕ್ಸ್ ಸೂಚ್ಯಂಕಗಳು. ಮೊದಲಿಗೆ ನಾವು HDI ನೋಡೋಣ, ಆಮೇಲೆ WHI ಹ್ಯಾಪಿನೆಸ್ಸು, ಹಂಗರು, ಪೀಸು, ಪ್ರೆಸ್ ಫ್ರೀಡಮ್, ಮಾನವ ಅಭಿವೃದ್ಧಿ ಸೂಚ್ಯಂಕ ಕನ್ನಡದಲ್ಲಿ, ಅಂತಾರಾಷ್ಟ್ರೀಯ ಸಂತೋಷ ಸೂಚ್ಯಂಕ, ಆಮೇಲೆ ಅಂತಾರಾಷ್ಟ್ರೀಯ ಹಸಿವಿನ ಸೂಚ್ಯಂಕ, ಅಂತಾರಾಷ್ಟ್ರೀಯ ಶಾಂತಿ ಸೂಚ್ಯಂಕ, ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ, ಭ್ರಷ್ಟಾಚಾರ ಸೂಚ್ಯಂಕ, ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಸ್ಪರ್ಧಾತ್ಮಕ ಸೂಚ್ಯಂಕ. ಮೊದಲನೇದು HDI ಅಂತ ಬರ್ಕೊಳ್ಳಿ. ಫಸ್ಟ್ HDI, ಆಮೇಲೆ ಬರ್ಕೊಳ್ಳಿ ಹೇಳ್ಕೊಳ್ಳಿ HDI ಇಂಡೆಕ್ಸ್. ಫಸ್ಟ್ ಯಾರು, ಲಾಸ್ಟ್ ಕೊನೆಯ ಸ್ಥಾನ ಯಾವುದು, ಭಾರತದ ಸ್ಥಾನ ಎಷ್ಟು, ಈ ಇಂಡೆಕ್ಸ್ ಅಥವಾ ಈ ವರದಿನ ಯಾವ ಸಂಸ್ಥೆನವರು ಅಥವಾ ಯಾವ ಒಂದು ಇಲಾಖೆ ಯಾರು ಬಿಡುಗಡೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. HDI ಭಾರತದ ಸ್ಥಾನ ಎಷ್ಟು, ಎಷ್ಟನೇ ಸ್ಥಾನ? 134. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ 134ನೇ ಸ್ಥಾನ. ಮೊದಲನೇ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಮೊದಲನೇ ಸ್ಥಾನ HDI ನಲ್ಲಿ. ಕೊನೆಯ ಸ್ಥಾನ ಸೊಮಾಲಿಯಾ. ಸ್ವಿಟ್ಜರ್ಲ್ಯಾಂಡ್ನ ರಾಜಧಾನಿ ಜಿನೀವಾ. ಯಾರು ಹೇಳಿದೆ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಅದಕ್ಕೆ. ಸೊಮಾಲಿಯಾದ ರಾಜಧಾನಿ, ಸೊಮಾಲಿಯಾ ಕ್ಯಾಪಿಟಲ್ ಮೊಗದೀಸು. ಸೊಮಾಲಿಯಾದ ಕ್ಯಾಪಿಟಲ್ ಮೊಗದೀಸು. ಈ ವರದಿನ ಯಾವ ಸಂಸ್ಥೆಯವರು ಬಿಡುಗಡೆ ಮಾಡ್ತಾರೆ? HDI ಯಾರು? UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. HDI ನ ಪರಿಕಲ್ಪನೆ ನೀಡಿದವರು ಯಾರು? ಮಾನವ ಅಭಿವೃದ್ಧಿ ಸೂಚ್ಯಂಕನ ಪರಿಕಲ್ಪನೆ ನೀಡಿದವರು ಯಾರು? 1990ರಲ್ಲಿ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ ಹಕ್. ಮೆಹಬೂಬ್ ಖಾನ್ ಮುಸ್ಲಿಂ ನೇಮ್ ಅಂದ್ರೆ ಖಾನ್ ಅಫ್ಜಲ್. ನೆಕ್ಸ್ಟ್ ಇಂಡಿಯಾದ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಅಮರ್ತ್ಯ ಸೇಠ್. ಇವರಿಬ್ಬರು ಸೇರ್ಕೊಂಡು ಈ HDI ಪರಿಕಲ್ಪನೆ ನೀಡಿದ್ರು. ಭಾರತದ ಸ್ಥಾನ 134. ಮೊದಲ ಸ್ಥಾನ ಸ್ವಿಟ್ಜರ್ಲ್ಯಾಂಡ್, ರಾಜಧಾನಿ ಜಿನೀವಾ. ಕೊನೆಯ ಸ್ಥಾನ ಸೊಮಾಲಿಯಾ, ರಾಜಧಾನಿ ಮೊಗದೀಸು. ಈ HDI ಈ ಇಂಡೆಕ್ಸ್ ನ ಬಿಡುಗಡೆ ಮಾಡುವವರು UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ಕಲ್ಪನೆ ನೀಡಿದವರು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ ಹಕ್, ಭಾರತದ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇಠ್. ಇದು HDI ನ ಬಗ್ಗೆ. ನೆಕ್ಸ್ಟ್ ಹ್ಯಾಪಿನೆಸ್ ಇಂಡೆಕ್ಸ್, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್, ಜಾಗತಿಕ ಅಥವಾ ಅಂತಾರಾಷ್ಟ್ರೀಯ ಸಂತೋಷ ಸೂಚ್ಯಂಕ. ಇದರಲ್ಲಿ ಭಾರತದ ಸ್ಥಾನ ಎಷ್ಟು? ಸಂತೋಷ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? 118ನೇ ಸ್ಥಾನ. ಮೊದಲನೇ ಸ್ಥಾನ ಸಂತೋಷ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಫಿನ್ಲ್ಯಾಂಡ್. ರಾಜಧಾನಿ ಫಿನ್ಲ್ಯಾಂಡ್ ನ ಕ್ಯಾಪಿಟಲ್ ಹೆಲ್ಸಿಂಕಿ. ಯಾವುದು? ಹೆಲ್ಸಿಂಕಿ. ಕೊನೆಯ ಸ್ಥಾನ ಪಡೆದ ರಾಷ್ಟ್ರ ಯಾವುದು? ಅಫ್ಘಾನಿಸ್ತಾನ್. ಕ್ಯಾಪಿಟಲ್ ಕಾಬೂಲ್. ಈ ಹ್ಯಾಪಿನೆಸ್ ಇಂಡೆಕ್ಸ್ ನ ಬಿಡುಗಡೆ ಮಾಡುವವರು, ವರದಿನ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ಯಾವ ಸಂಸ್ಥೆನ ಬಿಡುಗಡೆ ಮಾಡುತ್ತದೆ? ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಈ ವರದಿನ ಬಿಡುಗಡೆ.
ಹ್ಯಾಪಿನೆಸ್ ಇಂಡೆಕ್ಸ್ ಆಯಿತು. ನೆಕ್ಸ್ಟ್ ವರ್ಲ್ಡ್ ಹಂಗರ್ ಇಂಡೆಕ್ಸ್. ವರ್ಲ್ಡ್ ಹಂಗರ್ ಇಂಡೆಕ್ಸ್ ಜಾಗತಿಕ ಹಸಿವು ಸೂಚ್ಯಂಕ. ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟಿದೆ? 105ನೇ ಸ್ಥಾನ. ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತದ ಸ್ಥಾನ. ಮೊದಲ ಸ್ಥಾನ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದು? ಚೀನಾ, UAE, ಕುವೈಟ್. 3 ಕಂಟ್ರಿನೂ ಫಸ್ಟ್. ಕುವೈಟ್. ಕೊನೆಯ ಸ್ಥಾನ ಯಾವುದು? ಕೊನೆಯ ಸ್ಥಾನ ಪಡೆದ ದೇಶ ಸೋಮಾಲಿಯಾ. ಚೀನಾ ರಾಜಧಾನಿ ಬೀಜಿಂಗ್. ಯುಎದು ದುಬೈ. ಕುವೈಟ್ ಸಿಟಿ. ಸೋಮಾಲಿಯಾದು ಮೊಗದೀಶು. ಈ ವರದಿನ ಬಿಡುಗಡೆ ಮಾಡುವವರು ಯಾರು ಬಿಡುಗಡೆ ಮಾಡ್ತಾರೆ? ವರ್ಲ್ಡ್ ಹಂಗರ್ ಇಂಡೆಕ್ಸ್ ನ ಯಾರು ಬಿಡುಗಡೆ ಮಾಡ್ತಾರೆ? ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತೆ ಇನ್ನೊಂದು ಸಂಸ್ಥೆ ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತೆ ವೆಲ್ತ್ ಹಂಗರ್ ಇಂಡೆಕ್ಸ್. ವೆಲ್ತ್ ಹಂಗರ್ ಲೈಫ್ ಇಂಡೆಕ್ಸ್ ನ ಇವೆರಡು ಸಂಸ್ಥೆ ಸೇರಿಕೊಂಡು ಬಿಡುಗಡೆ ಮಾಡ್ತಾರೆ. ವರದಿನ ಬಿಡುಗಡೆ ಮಾಡುವ ಸಂಸ್ಥೆ ಕನ್ಸರ್ನ್ ವರ್ಲ್ಡ್ ವೈಡ್, ವೆಲ್ತ್ ಹಂಗರ್ ಲೈಫ್. ಮೊದಲ ಸ್ಥಾನ ಚೀನಾ, UAE, ಕುವೈಟ್. ಕೊನೆಯ ಸ್ಥಾನ ಸೋಮಾಲಿಯಾ. ಭಾರತದ ಸ್ಥಾನ ಹಂಗರ್ ಇಂಡೆಕ್ಸ್ ನಲ್ಲಿ ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 105ನೇ ಸ್ಥಾನ. ನೆಕ್ಸ್ಟ್ ಹಂಗರ್ ಆದ್ಮೇಲೆ ವರ್ಲ್ಡ್ ಪೀಸ್ ಇಂಡೆಕ್ಸ್, ಶಾಂತಿ ಸೂಚ್ಯಂಕ. ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟನೇ ಸ್ಥಾನ? 116ನೇ ಸ್ಥಾನ ಭಾರತದ ಸ್ಥಾನ. ಶಾಂತಿ ಸೂಚ್ಯಂಕದಲ್ಲಿ ಭಾರತ ಸ್ಥಾನ 116. ಮೊದಲನೇ ಸ್ಥಾನ ಇಡೀ ವರ್ಲ್ಡ್ ಅಲ್ಲಿ ಪೀಸ್ಫುಲ್ ಆಗಿರುವ ಕಂಟ್ರಿ ಯಾವುದು? ಐಸ್ಲ್ಯಾಂಡ್. ಕೊನೆಯ ಸ್ಥಾನ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನ ಪಡೆದ ರಾಷ್ಟ್ರ ಅಥವಾ ಕಂಟ್ರಿ ಯಾವುದು? ಯಮನ್. ಐಸ್ಲ್ಯಾಂಡ್ ನ ಕ್ಯಾಪಿಟಲ್, ಐಸ್ಲ್ಯಾಂಡಿನ ರಾಜಧಾನಿ ಕೆನ್ವಿಕೆ. ಯಮನ್ನ ರಾಜಧಾನಿ ಸನಾ. ಒಮನ್ ಕನ್ಫ್ಯೂಸ್ ಆಗಬೇಕು. ಒಮನ್ದು ಮಸ್ಕಟ್. ಯಮನ್ದು ಸನಾ. ಈ ವರದಿನ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ಜಾಗತಿಕ ಶಾಂತಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂಡ್ ಪೀಸ್. ಯಾವುದು? ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂಡ್ ಪೀಸ್. ಈ ಸಂಸ್ಥೆ ಶಾಂತಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ. ನೆಕ್ಸ್ಟ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ. ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಇದರಲ್ಲಿ ಭಾರತದ ಸ್ಥಾನ, ಇಂಡಿಯಾ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ? ಎಷ್ಟು? 159. ಮೊದಲನೇ ಸ್ಥಾನ. ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದು? ಕಂಟ್ರಿ ಫಸ್ಟ್ ಯಾವುದು? ನಾರ್ವೆ. ಕೊನೆಯ ಸ್ಥಾನ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನ ಯಾವ ದೇಶ? ಎರಿತ್ರಿಯಾ. ಹಾಗೆ ನಾರ್ವೆದು ಕ್ಯಾಪಿಟಲ್, ನಾರ್ವೆ ರಾಜಧಾನಿ ಯಾವುದು? ಓಸ್ಲೋ. ಎರಿತ್ರಿಯಾದು ಅಸ್ಮಾರಾ. ಎರಿತ್ರಿಯಾದು ಕ್ಯಾಪಿಟಲ್. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನ ಯಾವ ಸಂಸ್ಥೆದವರು ಬಿಡುಗಡೆ ಮಾಡ್ತಾರೆ? ವರದಿನ ಬಿಡುಗಡೆ ಮಾಡ್ತಾರೆ. ಯಾವುದು? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಭಾರತದ್ದು 159ನೇ ಸ್ಥಾನ. ಮೊದಲು ನಾರ್ವೆ, ಕೊನೆಯ ಸ್ಥಾನ ಎರಿತ್ರಿಯಾ. ಯಾರು ಬಿಡುಗಡೆ ಮಾಡ್ತಾರೆ ಅಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ವರ್ಲ್ಡ್ ಕರಪ್ಷನ್ ಇಂಡೆಕ್ಸ್, ಜಾಗತಿಕ ಭ್ರಷ್ಟಾಚಾರ ಸೂಚ್ಯಂಕ. ಕರಪ್ಷನ್ ಇಂಡೆಕ್ಸ್, ಜಾಗತಿಕ ಭ್ರಷ್ಟಾಚಾರ ಸೂಚ್ಯಂಕ
ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಇಂಡಿಯಾ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಭ್ರಷ್ಟ ಮಾಡೋದ್ರಲ್ಲಿ? ಎಷ್ಟು? ಇಂಡಿಯಾ 96ನೇ ಸ್ಥಾನ. ಮೊದಲ ಸ್ಥಾನ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಯಾವ ಕಂಟ್ರಿ? ಡೆನ್ಮಾರ್ಕ್. ಯಾವ ಕಂಟ್ರಿ? ಡೆನ್ಮಾರ್ಕ್. ಕೊನೆಯ ಸ್ಥಾನ ಯಾವ ದೇಶ? ಸೌತ್ ಸುಡಾನ್. ಡೆನ್ಮಾರ್ಕ್ನ ರಾಜಧಾನಿ ಕಾರ್ಟೂಮ್. ಯಾವುದು? ಕಾರ್ಟೂಮ್. ಸೌತ್ ಸುಡಾನ್ನ ಕ್ಯಾಪಿಟಲ್ ರಾಜಧಾನಿ ಜುಬಾ. ಸೌತ್ ಸುಡಾನ್ನ ರಾಜಧಾನಿ. ವರದಿಯನ್ನು ಬಿಡುಗಡೆ ಯಾರು ಮಾಡ್ತಾರೆ? ಕರಪ್ಷನ್ ಇಂಡೆಕ್ಸ್ ನ ವರದಿಯನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ವರದಿನ ಬಿಡುಗಡೆ ಮಾಡುವವರು ಯಾರು? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಈ ಸಂಸ್ಥೆ ಕರಪ್ಷನ್ ಇಂಡೆಕ್ಸ್ ನ ಬಿಡುಗಡೆ ಮಾಡುತ್ತದೆ. ಭಾರತ ಸ್ಥಾನ 96, ಫಸ್ಟ್ ಪ್ಲೇಸ್ ಅಲ್ಲಿ ಡೆನ್ಮಾರ್ಕ್, ಲಾಸ್ಟ್ ಸೌತ್ ಸುಡಾನ್, ಕ್ಯಾಪಿಟಲ್ ಜುಬಾ. ನೆಕ್ಸ್ಟ್ ಕರಪ್ಷನ್ ಆದ್ಮೇಲೆ ಕಾಂಪಿಟೇಟಿವ್ ಇಂಡೆಕ್ಸ್, ಸ್ಪರ್ಧಾತ್ಮಕ ಸೂಚ್ಯಂಕ. ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಪ್ಲೇಸು? ಇಂಡಿಯಾದು 40. ಭಾರತದ ಸ್ಥಾನ 40ನೇ ಸ್ಥಾನ. ಮೊದಲ ದೇಶ ಸ್ಪರ್ಧಾತ್ಮಕ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನ ಪಡೆದ ದೇಶ ಯಾವುದು? ಸಿಂಗಾಪುರ ಅಥವಾ ಸಿಂಗಾಪುರ. ಕೊನೆಯ ಸ್ಥಾನ ಸ್ಪರ್ಧಾತ್ಮಕ ಸೂಚ್ಯಂಕದಲ್ಲಿ ಚಾಡ್. ಯಾವುದು? ಚಾಡ್. ಸ್ಪರ್ಧಾತ್ಮಕ ಸೂಚ್ಯಂಕವನ್ನು ವರದಿನ ಬಿಡುಗಡೆ ಮಾಡುವವರು ಯಾರು ರಿಪೋರ್ಟ್ ಮಾಡ್ತಾರೆ? ಯಾವ ಸಂಸ್ಥೆ ವರದಿನ ಬಿಡುಗಡೆ ಮಾಡ್ತಾರೆ? ಯಾವುದು? ವರ್ಲ್ಡ್ ಎಕನಾಮಿಕ್ ಫಾರಂ. ಇವಿಷ್ಟು ಇಂಡೆಕ್ಸ್.